ವ್ಯವಹಾರದಲ್ಲಿ ಸಮಪಾಲು ನಿಮ್ಮದು. ಅಮ್ಮ ಹೇಳ್ತಾರೆ ಲಾಭದಲ್ಲಿ ಅರ್ಧ ಹಂಚಿ ಅಂತ. ನಿಮ್ಮ ಸಮ್ಮತವಿಲ್ಲದೆ ಯಾವ ನಿರ್ಧಾರವೂ ಸಲ್ಲ. ಹೇಳಿ. ಅತ್ತಿಗೆ ಹೇಗೆ ಹೇಳಿದ್ರು ಹಾಗೆ. ಇಲ್ಲಿ ಉಸಿರಾಡದೆ ತಲೆ ಆಡಿಸಿ ಮನಸ್ಸಲ್ಲಿ ವಿಷ ಉಳಿಯೋದು ಬೇಡ. ಮನಸ್ಸು ಕೆಟ್ಟರೆ ಅದರ ಪರಿಣಾಮ ಕ್ರಿಯೆ ಮೇಲಿರುತ್ತೆ. ಕ್ರಿಯೆಗಳು ಮನೆಯನ್ನು ಒಡೆಯತ್ವೆ, ಸಂಬಂಧಗಳನ್ನು ಕೆಡಿಸತ್ವೆ. ವೆಂಕಟೇಶ ನನ್ನ ಮೈದನ ಅಲ್ಲ, ಮಗ. ಯಾವತ್ತು ಎದುರಾಡಿದ್ದಾನೆ? ಮಕ್ಕಳು ದೊಡ್ಡವರಾಗಿದ್ದಾರೆ ಅಮ್ಮ. ವಯಸ್ಸಲ್ಲಿ ನಿಮಗೂ ಮಗ ಹೌದು, ವಯಸ್ಸಾದ್ಮೇಲೆ ಅವ್ರಿಗಪ್ಪ. ನಾನು ಹಾಕಿದ ಗೆರೆ ಅವನು ದಾಟೋಲ್ಲ. ಅಪ್ಪ ಮಕ್ಕಳು ಸಭೆ ಮುಗಿಸ್ಕೊಂಡು ಬಂದಿದ್ದಾರೆ. ವಿಷಯ ಚರ್ಚೆ ಆಗಿರುತ್ತೆ. ಅಂಥದ್ದೇನಿಲ್ಲ. ಅತ್ತಿಗೆ ನಿರ್ಧಾರಕ್ಕೆ ನಾನಸ್ತು. ವಿಷಯ ಇದ್ರೆ ಹೇಳ್ಬಿಡಿ. ಮುಳ್ಳು ಒಳಗೆ ಉಳಿಸಿ ಮೇಲೆ ಮುಲಾಂಸ ಹೊರೋದು ಬೇಡ. ಕೆದಕ್ಕೆ ತೆಗೆದು ಪಟ್ಟಿ ಹಾಕೋದು ವಾಸಿ. ರಕ್ತ ಹರಿದ್ರೂ ಸರಿನೇ, ಗಾಯ ವಾಸಿ ಆಗುತ್ತೆ. ಇಲ್ದಿದ್ರೆ ವ್ರಣ, ನಿರಂತರ ನೋವು. ಶುರುವಾಯ್ತು ರಾಜಕೀಯ. ಏನು? ಏನಿಲ್ಲ. ನೀನೇನೋ ಅಂದೆ. ಏನಿಲ್ಲಪ್ಪ. ಏನೇ? ಏನೂ ಇಲ್ಲ. ಅವನೇನಂದ? ಮುದುಕನ ರಾಜಕೀಯ ಶುರುವಾಯ್ತು ಅಂದ. ಮುದುಕ ಅಂತ ಅನ್ಲಿಲ್ಲ ಅಲ್ವಾ? ಏನೋ ಅಂದೇನೋ? ಹುಡುಗರಿಗಿಲ್ಲೇನ್ ಕೆಲ್ಸ? ಹೊರಗಡೆ ಹಬ್ಬ ಸಂಭ್ರಮ ಕುಣಿತ, ಅದ್ರ ಭಾಗವಾಗಿರಿ. ಇಲ್ಲಿದು ನಾವು ಹಿರಿಯರು ನಿರ್ಧರಿಸ್ತೀವಿ. ವೆಂಕಟೇಶ, ಕಳಿಸೋ ಅವ್ರನ್ನ ಹೊರಕ್ಕೆ. ಹೋಗು ಅಂತ ಅನ್ನಿ ಮತ್ತೆ ಸಂಸ್ಥೆ ಕಡೆ ತಲೆ ಹಾಕಲ್ಲ. ಅವನಿರ್ಲಿ. ಸಂಸ್ಥೆಯಲ್ಲಿ ನನ್ನ ನಂತರ ಅವನೇ. ನಮಗೆ ವಯಸ್ಸಾಯ್ತು. ಮುಂದಿನ ಪೀಳಿಗೆಯಲ್ಲಿ ಅಲ್ಪ ಸ್ವಲ್ಪ ಶಿಸ್ತು ರೂಢಿಸ್ಕೊಂಡಿರೋದು ಅವನೊಬ್ಬನೇ. ವ್ಯವಹಾರದ ಭಾಗವಾಗಿದ್ದು ಸ್ವಲ್ಪ ಕಲೀಲಿ. ಸದ್ಯಕ್ಕೆ ಅವನ ಪಾಲ್ದಾರ ಅಲ್ಲ, ಮುಂದೆ ಆಗ್ತಾನೆ. ಅವತ್ತು ನೋಡೋಣ. ಇಲ್ಲಿ ಸದ್ಯದ ನಿರ್ಧಾರ ಹಣಕಾಸಿಗೆ ಸಂಬಂಧಿಸಿದ್ದು. ಅಮ್ಮ ನೀವು ಪಾಲ್ದಾರರು ಇರಿ, ಮಿಕ್ಕವರು ಬೇಡ. ಮತ್ತೆ ನೀವ್ಯಾಕಿದ್ದೀರಿ? ಅಂದ್ರೆ ಮನೆಯವ್ರು ನಾವು, ನಾವೇ ಇರಬಾರ್ದು ಅನ್ನೋದಾದ್ರೆ ಹೊರಗ್ನವ್ರು ನೀವು. ನಿಮಗಿಲ್ಲೇನ್ ಕೆಲ್ಸ? ನನ್ನ ಅವಶ್ಯಕತೆ ಇನ್ನಿಲ್ಲ ತಾಯಿ, ಹೊರಡ್ತೀನಿ. ಹೋಯ್ತೀನಿ ಅಂತ ನೀವಯ್ಯ ಹೋಗಕ್ಕಿಲ್ಲ ಅಷ್ಟೇ ಅಂತೀಯ? ಮತ್ತಿನ್ನೇನ? ಯಜಮಾನ್ರ ಕಾಲದಿಂದ ಹಿಂಗೆ ಅಲ್ವಾ? ಯವಾರ ಯಪ್ಪ ಆಡಳಿತ ಇವಯ್ಯ ತಮ್ಮನ್ನ ಆಚೆಗಿಕ್ಕಿದ್ದ ನ್ಯಾಯನಾ? ಕೆಲಸದವನು ಒಳಗಡೆ ಕುಂತ್ಕೊಂಡು ವ್ಯವಹಾರ ಸೆಟ್ಲ್ ಮಾಡ್ತಾ ಇದ್ದ. ತಮ್ಮ ವೆಂಕಟೇಶ ಹೊರಗಡೆ ಕುಂತ್ಕೊಂಡು ಬಿಡಿ. ಅದೇ ಕನ್ನೋಡಿಯ ಉಳಿ ಇಂತಿದ್ದೆ ಮೊಕ್ಕೆ. ಅದ್ಬೇರೆ ಕೇಳು. ವೆಂಕಟೇಶ ಕಳಿಸಿದ್ದು ಮೀಟಿಂಗ್ ಮುಗಿಸ್ಕೊಂಡ್ ಬರ್ತೀವನಿ. ಉಳಿ ಹಿಂಡದ ಆಸಿಡ್ ಇಟ್ಕೊಂಡು ಹೋಗೋರೆ ಅಪ್ಪ ಮಗ. ದೊಡ್ಡವರು ಹತ್ರವಾಗಿದ್ರು ಅಂತ ಅವತ್ತು ಅವನು ಮೇಯಿಸ್ದ. ಇವತ್ತು ಇವ್ರು ನಿಂತು ಇವನ್ನ ಮೇಯಿಸ್ತಾರೆ. ಮೇಯಿಸ್ಬಿಡ್ತೀರಾ? ಬಿಡಬೇಡಿ, ಬಿಡುಗಡೆ ಕೊಡಿ, ಹೋಗ್ತೀನಿ. ನಿಜವಾಗ್ಲೂ ಹೋಗ್ತೀರಾ? ಅನಿಲ, ಬಿಟ್ಟು ಹೋಗ್ತೀರಾ? ನಿಜವಾಗ್ಲೂ ಹೋಗ್ತೀರಾ? ತಿಂಗಳಿಗೆ 4 ಸಾರ್ತಿ ನಿಮ್ದೇ ದರ್ಬಾರ್ ನಡಿಬೇಕಿಲ್ಲಿ. ಪ್ರಶ್ನೆ ಕೇಳಿದ್ರೆ ಸಾಕು, ಹೊರಟೆ ಅಂತ ನೀವು, ಮುಂದೆ ಹೇಗೆ ಅಂತ ದೊಡ್ಡಮ್ಮ. ಭಜನೆ. ವೆಂಕಟೇಶ, ನಿನ್ ಮಗನ್ ಹೇಳು, ನನಗಿಷ್ಟ ಆಗಲ್ಲ. ಸಾಕೋ ಮಾತು. ಆಡಬಾರ್ದು ಅಂತಾನೆ ಬಂದು ಕೂತೆ. ನಾಟಕ ಮಾಡ್ತಾನೆ ಮುದ್ಕ. ಇರಿಟೇಟ್ ಆಗತ್ತೆ. ಯಜಮಾನ್ರು ನಾವು, ಬಂಡವಾಳ ನಮ್ದು, ಲಾಭ ನಮ್ದು. ಇವಂದೇನಿದ್ರು ಲೆಕ್ಕ ಉಣಿಸ್ತಾನೆ. ಹಂಚಿ ಅಂತಾನೆ. ಯಾರಪ್ಪಂದು ಹಂಚಿ? ಅದು ಸಾಲದು, ಹೆದರ್ಸೋದು ಬೇರೆ. ಹೊರಟೆ ಅಲ್ಲಿಗೇನು? ನಾವು ಒಳ್ಳೆ ಮನಸ್ಸಿಂದ ಹಂಚ್ತಾ ಇಲ್ಲ. ಇವನು ಬಿಡ್ತಾನೆ, ಆ ಭಯಕ್ಕೆ ಹಂಚ್ತಿದ್ದೀವಿ. ಇವಂದು ಪುಣ್ಯ, ನಮ್ದು ಪ್ರಾಯಶ್ಚಿತ್ತ. ಬೇಡ, ಬರೋದು ಬೇಡ. ಮುಳುಗೋಗ್ತೀವಾ?
ಹೆಚ್ಚು ಕಮ್ಮಿ ಆಯ್ತಪ್ಪ, ಮಲಗ್ಬಿಟ್ರಿ, ಇಲ್ಲ ವಯಸ್ಸಾಗಿದೆ ಹೋಗೇ ಬಿಟ್ರಿ, ಮುಳುಗೋಗ್ತೀವಾ? ಭಜನೆ. ದೊಡ್ಡವ್ರಿಗೆ ಮರ್ಯಾದೆ ಇಲ್ಲದ ಜಾಗದಲ್ಲಿ ನಾನಿಲ್ಲ. ನಡಿಯೇ. ಏನಂತ ಬೆಳೆಸಿದಿ ಮಗನ್ನ? ಅಪ್ಪನ ಅನ್ನೋದೇನು ಬೇಡ. ನಿಮ್ಮಪ್ಪನ್ನ ಇಷ್ಟು ವರ್ಷದಿಂದ ನೋಡಿದ್ದೀನಿ, ನನಗೆ ಹಕ್ಕಿದೆ. ನಡಿ. ನಮ್ಮಪ್ಪ ನಮ್ಮನ್ನ ಚೆನ್ನಾಗೇ ಸಾಕಿದ್ದಾರೆ. ನಿಮ್ಮಿಂದ ಕಲಿಯುವಂಥದ್ದು ಏನೂ ಇಲ್ಲ. ಚಂದ ಕಾಣಿಸ್ತಿದೆ. ಎಲ್ಲಿ ನಿಮ್ಮ ಮಗ ವಿಶ್ವಾಸ? ಏನ್ ದೊಡಮ್ಮ, ಎಲ್ಲಿ? ಕಳ್ಸಿದ್ದೀನಿ ಡ್ರೈವರ್ನ. ಹಾಸಿಗೆಯಿಂದ ಎಬ್ಸಿ ಸ್ನಾನ ಮಾಡಿಸಿ ಬಟ್ಟೆ ಬರೆ ನೇತಾಕಿ ಕರ್ಕೊಂಡ್ ಬಾ ಅಂತ. ಮಾತು ಎಲ್ಲಿಗೋ ಹೋಗ್ತಿದೆ. ಇದು ತಲಹರಟೆ. ತಲಹರಟೆ ಅಲ್ಲ, ಸತ್ಯ. ಬೆಳಗ್ಗೆ 8ಕ್ಕೆ ಕುಡಿದು ತೂರಾಡ್ತಿರ್ತಾನೆ. ನಿಮಗ್ ಮಗ, ನಮಗ್ ಹೇಳಿ. ಸಾಕು ನಡಿಯೋ. ಸತ್ಯ ಹೇಳ್ತೀನಿ ಕೇಳು. ಮುದುಕನಿಗೆ ಇಲ್ಲಿ ಲಾಭ ಚೆನ್ನಾಗಿದೆ, ನಾವು ಹಂಚ್ಕೊಂಡು ಚೆನ್ನಾಗಿದ್ದೀವಿ, ಅದು ಹೊಟ್ಟೆವ್ರಿ. ತಳಕ್ಕೆ ತಣ್ಣಿಗೆ ನೀರು ತಿತ್ತಿದ್ದಾನೆ. ಬೀಡಿ ಮಾರಿದ್ದು ಪಾಪ, ಪ್ರಾಯಶ್ಚಿತ್ತ ಆಗಬೇಕು. ಬಂದ ಲಾಭದಲ್ಲಿ ಅರ್ಧ ಹಂಚಿ. ಯಾರಪ್ಪಂದು ಹಂಚದೆ ಏನ್ ಮಾಡ್ತಾನೆ? ಹಂಚ್ತಾನೆ. ವಿಶ್ವಾಸ ಕುಡಿದು ಕಳೀಲಿ, ದಾನ ಧರ್ಮ ಅಂತ ಇವನು ಕಳೀಲಿ. ಕೊಡ್ತೀರಿ ಚಿಪ್ಪು ಕೈಗೆ. ಇಲ್ಲಿದ್ರೆ ಭವಿಷ್ಯವಿಲ್ಲ, ಓಡಿದ್ರೆ ಬದುಕದೆ. ಅಪ್ಪಂಗೆ 65 ಆಯ್ತು, ಅರಳು ಮರಳು. ತಂಗಿ ಮದುವೆ ಮಾಡಿ ಕಳಸಾಗಿತ್ತು. ಗಂಡ ಸರಿ ಇಲ್ಲ ಅಂತಂದ್ಲು, ಬಂದ್ಲು ಕೂತ್ಲು. ಪ್ರಾಬ್ಲಮ್ ಇಲ್ಲೇ. ನಿಮ್ಮಪ್ಪ ಸಾಕ್ತಾರೆ. ಬಿಡಿ ಕಂಪನಿ ಓನರ್ ಸತ್ತಾಯ್ತು. ಅಲ್ಲಿ ಅಧಿಕಾರಕ್ಕೆ ಹೊಡೆದಾಟ. ಅಪ್ಪ ಪೆದ್ದಾಗಿ ಆ ಹೆಂಗ್ಸ್ ಪಕ್ಕ ನಿಂತಿದ್ದಾರೆ. ಹೊರಗಾಕ್ತಾರೆ. ಸೊ ಓಡ್ತೀನಿ. ತಪ್ಪಲ್ವಾ? ಏನು ಏನ್ ತಪ್ಪು? ಕಷ್ಟಪಟ್ಟು ಸಾಕಿದ್ದಾರೆ, ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸಿದ್ದಾರೆ. ಸಾಕೋದು ಜವಾಬ್ದಾರಿ ಆಗತ್ತೆ. ರೆಡಿಕ್ಯುಲಸ್. ಶ್ರವಣ್ ಕುಮಾರ ಕುರುಡ್ ಅಪ್ಪ ಅಮ್ಮನ್ನ ಬುಟ್ಟಿಲ್ ಹೊತ್ತು ತೀರ್ಥಯಾತ್ರೆ ಮಾಡಿಸ್ದ. ಸ್ಟುಪಿಡ್. ಘಟಕ ಕಣೋ. ನಾಚಿಕೆ ಇಲ್ದೆ ಅಪ್ಪ ಹೊರೆ, ತಂಗಿ ಭವಿಷ್ಯ ಕುತ್ತು ಅನ್ನೋ ಹಾಗೆ ಆಡ್ತೀಯ. ಮನುಷ್ಯ ಸೃಷ್ಟಿನೇ ಮುಂದಿನ ಪೀಳಿಗೆ ಕಾಯೋಕೆ, ಹಿಂದಿನ ಪೀಳಿಗೆ ತೇಯೋಕಲ್ಲ. ನಾಟ್ ಫೇರ್. ಏನು ನಾಟ್ ಫೇರ್? ಹುಲಿ, ಸಿಂಹ, ನಾಯಿ, ನರಿ ಯಾವತ್ತಾದ್ರೂ ಅಪ್ಪ ಅಮ್ಮ ಅಂತ ಕಾದಿದ್ದಿದೆಯಾ? ಮುಂದಿನ ಪೀಳಿಗೆ ಮಕ್ಕಳು ಮರಿ ಅಷ್ಟೇ. ಪ್ರಾಣಿ ಪ್ರಪಂಚ ಅದು. ಅಶಕ್ತರಿಗೆ ಸ್ಥಳ ಇಲ್ಲ. ಬೇಡ. ಕುರುಡ್ರು, ಕುಂಟ್ರು, ವಯಸ್ಸಾದವರು, ರೋಗಿಗಳು, ಅವ್ರಿಗೆ ಆಯಸ್ಸೇ ಇರಲ್ಲ. ಸುಂದರ ಪ್ರಪಂಚದ ಸೃಷ್ಟಿ ಆಗತ್ತೆ. ಯಾಕೆ? ಭಯ ಆಗತ್ತೆ. ಮೂಗಲಿ ಸಿಂಬಳ, ಮಾಗಿ ಬಿಸಿಲಿಗೆ ಬೆರೆದ ಮುಖ, ಗುಂಡಿ ಹೋದ ಶರ್ಟು, ತೇಪೆ ಚಡ್ಡಿ. ಪಕ್ಕದಲ್ಲಿ ಕೂತಿರ್ತಿದ್ದೆ. ನನ್ನ ಕೈಯಲ್ಲಿ ಕ್ಯಾಂಡಿ. ಗಮನ ಆಚೆ ಹೊರಳಿಸಿ ಯಾವುದೋ ಮಾಯದಲ್ಲಿ ಕ್ಯಾಂಡಿ ಚೀಪಿ ಎಂಜಿಲು ಅಂತ ಕಿಸ್ಕೊಡ್ತಿದ್ದ ಕೊಳಕು ಹುಡುಗ. ತಿರುಸು ಬದಲಾಗಿದೆ. ಮುಖದಲ್ಲಿ ಕಳೆ. ಭಾವ ಅದೇ. ಆವತ್ತು ಗಿಡಗನ ಮರಿ, ಇವತ್ತು ಬಲ್ತಿದ್ದಿ. ಹಾರ್ತೀಯಾ? ಅವಕಾಶವಾದ್ರೆ ದೇಶ ಬಿಡ್ತೀನಿ. ಬಿಟ್ಟು ಸಾಧ್ಯವಾದ್ರೆ ಅಲ್ಲೇ ಸೆಟ್ಲು. ಮದುವೆ, ಪ್ರಾಬ್ಲಿ ಅವಳು ಅಲ್ಲಿಗೆ, ಮಕ್ಕಳು, ಅದೇ ಭಾಷೆ, ಅದೇ ಸಂಸ್ಕೃತಿ. ಮತ್ತೀ ಕಡೆ ಬರೋದೇ ಬೇಡ. ಸೈಟ್ ಸೀಯಿಂಗ್,
ತಂಗಿ ಮಗುಗೊಂದು ಫಾರಿನ್ ನಿಕ್ಕರ್, ತಂಗಿಗೆ ಪ್ಯೂರ್ ಸ್ಟೀಲ್ ಕಟ್ಲರಿ, ಅಪ್ಪಂಗೆ ಆಫ್ಟರ್ ಶೇವ್. ಹಳೆ ಮನೆಗೆ ಒಂದಿಷ್ಟು ಹೊಸ ಬಣ್ಣ, ಅಪ್ಪ ತಂಗಿ ನೆಂಟ್ರು, ಹಿಂದಕ್ಕೆ ಮನೆ, ಎಲ್ಲಾ ಸ್ಮಾರಕಗಳೊಂದಿಗೆ ಒಂದು ಫೋಟೋ, ಮತ್ತೆ ಹಾರು. ಸರಿ, ಹಾರು. ಯಾಕೆ ಎಬ್ಬಿಸ್ತಿದ್ದಿ? ಇವತ್ತು ಹಬ್ಬ, ಆಫೀಸಲ್ಲಿ ಕೆಲಸ ಇಲ್ಲ. ಇನ್ನೇನು ಬರ್ತಾರ ಅಪ್ಪ ಅಮ್ಮ. ಬರ್ಲಿ. ಇಬ್ರು ವಕೀಲರು, ನೇರವಾಗಿ ಆಲೋಚನೆ ಮಾಡಿ ಅಭ್ಯಾಸನೇ ಇಲ್ಲ. 3 ತಲೆಮಾರು ತಿನ್ನೋ ಅಷ್ಟು ಆಸ್ತಿ ಇದೆ. ವಯಸ್ಸಿಗೆ ಬಂದ ಮಗಳು ನಾನು. ಸುತ್ತ ರೆಕ್ಕೆ ಬೆಲ್ತಿ ಗಿಡಗ ನೀನು ಸುತ್ತಿದ್ರೆ ಹೊಂಚಾಗ್ತಿದ್ದಿ, ಗುಬ್ಬಿ ಮರಿನ ಗೂಡು ಸಮೇತ ಹಾರಿಸ್ತಿ. ಮಗಳ ಚಿಂತೆ ಕಮ್ಮಿ, ಹೋಗೋ ಆಸ್ತಿ ಚಿಂತೆ. ಸತ್ಯ ಹೇಳೋ, ನಾನು ಅಲಂಕಾರ ಮಾಡ್ಕೊಂಡು ಅಂಗಳದಲ್ಲಿ ನಿಂತ್ರೆ ರಸ್ತೆಲಿ ಹೋಗೋ ಹುಡುಗರಿಗೆ ಬಂದು ಮಾತಾಡಿಸ್ಬೇಕು ಅಂತ ಅನ್ನಿಸ್ದೇ ಇದ್ರು, ದಾಟಿ ಮುಂದೆ ಹೋದವ್ರಿಗೆ ಅಟ್ಲೀಸ್ಟ್ ಒಂದು ಸಲ ನನ್ನನ್ನು ತಿರುಗಿ ನೋಡ್ಬೇಕು ಅಂತ ಅನ್ಸಲ್ವಾ? ನಂಬಿಕೆನೇ ಇಲ್ಲ ನನ್ನನ್ನು ಹುಟ್ಟು ಹಾಕ್ದವ್ರಿಗೆ. ವಯಸ್ಸು ಹುಡುಗ ಕಾಣಿಸಿದ ತಕ್ಷಣ ಅವ್ರಿಗೆ ಅನ್ಸೋದು ಒಂದೇ, ಗಾಳ ಹಾಕ್ತಿದ್ದಾನೆ, ವಯಸ್ಸು ದನನ ಬಂಡಿ ಸಮೇತ ಎಳ್ಕೊಂಡು ಹೋಗ್ತಾನೆ. ರಿಡಿಕ್ಯುಲಸ್. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾದು ಇನ್ಯಾರೋ ಗಿಡಗಂಗ್ ಒಪ್ಪಿಸ್ತಾರೆ. ಹೊತ್ತಾಯ್ತು, ಹೊರಡು. ಬರ್ತೀನಿ. ನಿನ್ನ ಪ್ರಪಂಚದಲ್ಲಿ ನನಗೇನಾದ್ರೂ ಸ್ಥಾನ ಇದೆಯಾ? ಏನಂದೆ? ಕೇಳಿಸ್ಲಿಲ್ವಾ? ಏನಿಲ್ಲ ಬಿಡು. ಕಟಕ, ಕ್ರೂರಿ, ಸ್ವಾರ್ಥಿ ಗೊತ್ತು ನಂಗೆ. ಆದ್ರೆ ಪರಿಚಯದಲ್ಲಿ ನೀನೊಬ್ನೇ ಋಷ್ಯಶೃಂಗ. ಬಿಳಿ ಕುದುರೆ ಹತ್ತು ಬರಬೇಕು, ಮಳೆ ಆಗಬೇಕು, ಹೊಂಚ ಹಾಕಿ ಗುಬ್ಬಿ ಮರಿನ ಹಾರಿಸ್ಕೊಂಡು ಹೋಗೋ ಬಲ್ತಿ ಗಿಡಗ. ಕೇಳಿಸ್ಲಿಲ್ವಾ? ಏನು ಗೊತ್ತಾ? ತನಧೀಂ ತನಧೀಂ ತಾಂ ತಧಿರನಾ ತನಧೀಂ ತನಧೀಂ ತಾಂ ತಧಿರನಾ ತನಧೀಂ 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 ಧೀಂ ತಾಂ ತನಾನಾ ನಧಿರನಾ ತನಧೀಂ ತನಧೀಂ ತಾಂ ತಧಿರನಾ ತನಧೀಂ ತನಧೀಂ ತಾಂ ತಧಿರನಾ ತನಧೀಂ. ಚಿಪ್ಪು ಕೊಡ್ತಾರೆ ಕೈಗೆ, ಕಾಯಿ ಸುಲಿದು ಗಾಡಿಗೆ ತುಂಬಿ ನಿಮ್ಮ ಕೈಗೆ ಚಿಪ್ಪು. ಕೆಲಸಗಾರ ನೀವು, ದುಡಿದವ್ರು ನೀವು, ನಿಮ್ಮ ಕೈಗೆ ಚಿಪ್ಪು. ಪುಳ್ಳೆ ಇಕ್ತಿದ್ದಿ ಯಾನ ಪುಳ್ಳೆ ಇಕ್ಕದು. ಆಡೋದಿಟ್ಟ ಆಡ್ತೀನಿ, ಹೋಯ್ತೀನಿ. ಸತ್ಯನ ಮಡಿಕೋ, ಸುಳ್ಳು ಗಾಳಿಗೆ ಬಿಟ್ಬಿಡು. ಶುರು ಮಾಡಿ 30 ವರ್ಷ ದಿಟ್ವಾ? ಹೌದು. ಇದೆಯಾ? ನೀನ್ ಹೇಳು, ಶುರು ಮಾಡಿದಾಗ ಹೆಂಗಿತ್ತು? ಒಂದು ಶೆಡ್, ಒಂದು ಸೈಕಲ್ಲು. ಅದು ಬಿಡು, ಸಾಮ್ರಾಯರ್ ಹೆಂಗಿದ್ರು? ಇಬ್ರು ನಡ್ಕೊಂಡು ಬರ್ತಿದ್ವಿ. ಸುತ್ತಕ್ ನೀನು, ಮಾರಕ್ ಅವರು, ಸರಿನಾ? ಬೆಳೀತಾ ಹೋಯ್ತು ಸಂಸ್ಥೆ. ಸೈಕಲ್ ಹೋಯ್ತು, ಸ್ಕೂಟರ್ ಬಂತು, ಅದು ಹೋಯ್ತು, ಕಾರ್ ಬಂತು, ಶೆಡ್ ಹೋಯ್ತು, ಮನೆ ಆಯ್ತು. 1, 2 ಎಷ್ಟಾದೋ? ಬಂಡವಾಳ ಹಾಕಿದ್ರು, ಲಾಭ ಪಡ್ಕೊಂಡ್ರು. ಸರಿ, ಮತ್ತೆ ಇದೇನಾ ಹಬ್ಬದ ದಿನ ಹಂಚೋದು? ಕೆಲ್ಸಗಾರ ಮೇಲೆ ಪ್ರೀತಿ. ಒಂದ್ ಮನೆ ಕಟ್ಕೊಡೋದಪ್ಪ, ಮಕ್ಳಿಗೊಂದ್ ಸೈಕಲ್ ಕೊಡ್ಸೋದು. ಶುರು ಮಾಡ್ದವನು ಎಲ್ಲ ಹೋಗಿ ಕುಂತ್ಕಂಡ. ನೀನು ಎಲ್ಲಿದೆಯೋ ಅಲ್ಲೇ ಇದ್ದಿ. ಮೊದ್ಲು ನೀನು, ಆಮೇಲೆ ನೀನ್ ಹೆಂಡ್ರು, ಈಗ ಮಕ್ಕಳು, ಸೊಸೆ, ಮುಂದಕ್ಕೆ ಮೊಮ್ಮಕ್ಕಳು. ಸುತ್ತಿದ್ದೆ. ಹೇಳ್ತೀನಿ ಕೇಳು,
ಇವತ್ತು ಬೀಡಿ ವ್ಯಾಪಾರ ಆಯ್ತದೆ. ಮನೆ ಹಿರಿಯ ಮಕ್ಕಳು ಅಂಬ್ಲಿ ಗಂಜಿ ಇಟ್ವಾ. ನಾಳಿಕೆ ಬ್ಯಾನ್ ಆಯ್ತಪ್ಪ. ತಂಬಾಕು ತಪ್ಪು ಅಂತದೆ ಸರ್ಕಾರ. ಅವ್ರಿಗಾಗದೆ ಆಸ್ತಿ ಇದು ಬಿಡ್ತಾರೆ, ಇನ್ನೊಂದು ಕೈ ಇಕ್ತಾರೆ. ನೀವು ತಿರ್ಪೆ ಹಂಗಂತೀಯ? ಚಿಪ್ಪು ಅದಕ್ಕಾಯ್ತದೆ ಅಲ್ವಾ? ಎಂಡ್ರು ಮಕ್ಕಳನ್ನ ನೀವು ಕರ್ಕೊಂಡು ಹೊಂಟ್ಬಿಟ್ರೆ ಮುಚ್ಚಬೇಕಾಯ್ತದೆ ಸಂಸ್ಥೆಯ. ಅದಕ್ಕೆ ಅನ್ಸ್ತೀವಿ ಅಂತ ಕುಣಿಯೋದು, ನಿಮ್ಮನ್ನ ಹಿಡ್ದಿಕೊಂಡಿರೋದು. ಹೇ ಮೊಕ್ಕೆ. ರಾಮರಾಜ್ಯ ಅಂತ ಇದ್ರು. ಸತ್ತು ಪುಣ್ಯ ಕಟ್ಕೊಂಡ್ರು, ಇದ್ದಿದ್ರೆ ಕಾಡುಗಟ್ಟಿರೋರು. ಮಕ್ಕಳ ಕೈಲಿ ಅನ್ನಿಸ್ಬೇಕಿತ್ತ? ಬುದ್ಧಿವಂತಿಕೆ ಅಮ್ಮ. ಆಡಿ ಕೆಟ್ಟವರಾಗಬಾರದು, ತಲುಪೋ ವಿಷಯ ತಲುಪಬೇಕು. ನಾನ್ ಕೇಳ್ಕೊಂಡಿದ್ನ ವೆಂಕಟೇಶ, ಈ ಅಧಿಕಾರ ಬೇಕು ಅಂತ? ಅವ್ರು ಸತ್ತಾಗ ನೀನಲ್ವಾ ಬಂದು ಕೇಳ್ಕೊಂಡಿದ್ದು ಅಣ್ಣನ ಸ್ಥಾನದಲ್ಲಿ ನೀವಿರಿ ಅಂತ? ನಾಲ್ಗೆ ತುದಿಲಿ ಜೇನ್ ತೊಟ್ಟಿಕ್ತಿತ್ತು, ನೀವು ಹೃದಯದ ತುಂಬಾ ಅದೇ ಅಂತ ಅನ್ಕೊಂಡ್ರೆ? ಹೇಳೋ, ನನ್ನ ಅವಶ್ಯಕತೆ ಇಲ್ಲಿಲ್ವಾ? ಬಿಟ್ಬಿಡೋಣ ಅಮ್ಮ. ತಲೆ ನೆರೆತಿದೆ, ಮಕ್ಕಳು ದೊಡ್ಡವರಾಗಿದ್ದಾರೆ, ವ್ಯವಹಾರ ಏನಿದ್ರು ಅವ್ರದೇ, ನೋಡ್ಕೋತಾರೆ. ಏನೋ ನಾಳೆಯಿಂದ ಏನಿದ್ರು ಇಲ್ಲಿ ವ್ಯವಹಾರ ಎಲ್ಲ ನಿಂದೆ. ಅಮ್ಮ ಇಲ್ಲ ಅಂದ್ರೆ ನಾನು ಇಲ್ಲ, ಅದ್ರೊಂದು. ಹೋದೆ ಅಂದ್ರೆ ಹೊರಟದ್ದೆ, ಪೊರ್ಲು ಹರ್ಕೊಂಡ ಹಾಗೆ. ಮತ್ತೀ ಕಡೆ ಪ್ರಳಯ ಅಂದ್ರೂ ತಲೆ ಹಾಕೋಲ್ಲ. ಸತ್ಯನಾ? ಅಂದ್ರೆ ಹೊರಗೆ ಕೆಲಸಗಾರರ ಮುಂದೆ ಸಾರ್ವಜನಿಕವಾಗಿ ಘೋಷಿಸ್ತೀರಾ ನಿಮಗೆ ಚೈತನ್ಯ ಇಲ್ಲ, ಸ್ವಪ್ರೇರಣೆಯಿಂದ ನಿವೃತ್ತಿ, ಇನ್ನು ಮುಂದೆ ಅಧಿಕಾರ ಎಲ್ಲ ನನ್ನದು. ಏನ್ರಿ? ಕಥೆ ಬಿಡ್ತೀನಿ ಅಂತ ಎಲ್ಲರೂ ಅಂತಾರೆ, ಆದರೆ ಬಿಡಲ್ಲ. ವಿಶ್ವಾಸ ಈಗಿರೋ ಸ್ಥಿತಿಯಲ್ಲಿ ಈ ಕಂಪನಿಯ ಭಾಗವಾಗಿರದೆ, ಇಲ್ಲಿ ಲಾಭದಲ್ಲಿ ಪಾಲಿಲ್ಲದೆ ನಿಮಗೆ ಬದುಕಿಲ್ಲ. ಅವನು ನೇರವಾದ ಸಾಧ್ಯತೆ ಇಲ್ಲ, ನೀವು ಅಧಿಕಾರ ಬಿಡೋ ಪ್ರಶ್ನೆ ಇಲ್ಲ. ಇನ್ನು ನೀವು ಮಗನ ವಿದ್ಯಾಭ್ಯಾಸದ ಹೊರೆ ಇತ್ತು ಅಂಟುಕೊಂಡಿದ್ರಿ, ಅದು ಮುಗೀತು. ಈಗ ಮಗಳು ಮೊಮ್ಮಗು ಹೊತ್ತು ಮನೆ ಬಂದು ಕೂತಿದ್ದಾಳೆ, ಅದು ಸೆಟ್ಲ್ ಆಗಲ್ಲ, ನೀವು ಬಿಡಲ್ಲ. ಎಲ್ಲ ಅಂಟುಕೊಂಡಿರೋದು ಅವರವರ ಅವಶ್ಯಕತೆಗೆ, ಅದು ಮುಗಿದ ದಿನ ಎಲ್ಲ ಬಿಡೋರೆ. ಇಲ್ಲಿ ನನಗೆ ಅಧಿಕಾರ ಇಲ್ಲ, ಅದು ಸ್ಪಷ್ಟ. ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ, ಅವ್ರ ಭವಿಷ್ಯ ನನ್ನ ಜವಾಬ್ದಾರಿ. ಸಂಜೆ ಮನೆಗೆ ಬರ್ತೀನಿ. ಇನ್ನೊಂದು, ಬೆಳೆದ ಮಕ್ಕಳ ಮುಂದೆ ನನ್ನನ್ನು ಖಂಡಿಸಬೇಡಿ, ನನಗೆ ಅದಿಷ್ಟ ಆಗಲ್ಲ. ಬಂದ ನಿಮ್ಮ ಭವಿಷ್ಯ, ವಿಶ್ವಾಸ. ಶಾಪ ರಕ್ತ ಮಾಂಸವಾಗಿ ತೂರಾಡ್ತಿದೆ. ವಿಷ ಹಂಚಿ ಬದುಕಿದ್ದು ಅಮೃತದ ಅಪೇಕ್ಷೆ ತಪ್ಪು. ಕೈಲಾದಷ್ಟು ಹಂಚಿ, ನೋವು ಕಮ್ಮಿ ಆಗಲಿ. ಸಂಜೆ ವೆಂಕಟೇಶ ಬರ್ತಾನೆ,
ಬರಲಿ. ಬಿಟ್ಕೊಡೋದ? ಆಗೋಲ್ಲ. ಅವಶ್ಯಕತೆ ಅಂತ ಶುರು, ಸುಖಕ್ಕೆ ಅಂತ ಬೆಳವಣಿಗೆ. ಈಗ ಚಟವಾಗಿದೆ, ಸಾಕಬೇಕು. ಜೀರ್ಣದಲ್ಲಿ ತೃಪ್ತಿ, ಇದು ಅಜೀರ್ಣ. ಹಸುವು ಜಾಸ್ತಿ, ಬಿಡೋಕ್ಕಾಗಲ್ಲ.